ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ವಿಷಯ ಏನಂದ್ರೆ ಯಾವುದೋ ಒಂದು ಅಡುಗೆ ಮೆನು ಒಂದಿಗೆ ಬಂದಿಲ್ಲ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ನನ್ನ ಒಂದು ಖುಷಿ ವಿಷಯ ನಿಮ್ಮೊಂದಿಗೆ ಹಂಚ್ಕೋಬೇಕು, ದೇವರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಂತ ಈ ಸಣ್ಣದೊಂದು ವಿಡಿಯೋ ಮಾಡಿದನು. ಯಾಕಂದ್ರೆ ಇವತ್ತು ನಂದು 1,000 ಮಂದಿ ಸಬ್ಸ್ಕ್ರೈಬರ್ ಆಗಿದ್ದಾರು ನನ್ನ ಚಾನಲ್ಗೆ. ಅದಕ್ಕೆ ನಾನು ನಿಮ್ಮೊಂದಿಗೆ ಎಲ್ಲರದು ಮಂದಿಗೆ ಖುಷಿ ವಿಷಯ ಹಂಚ್ಕೊಳತನು. ಮತ್ತು ದೇವರಿಗೆ ಒಂದು ಸಿಹಿ ತಿನಿಸು ಮಾಡಿ ಕಾಸ ನಾನು ನೈವೇದ್ಯ ಮಾಡಿ ಕಾಸ ದೇವರಿಗೂ ಒಂದು ಕೈ ಮುಗಿಬೇಕಂತ ಆದರೆ ನನ್ನ ಚಾನಲ್ ಇಷ್ಟು ಲಘು ಇಷ್ಟು ಗ್ರೋತ್ ಆಗೈತಿ. ಅದಕ್ಕೋಸ್ಕರ ನಾನು ಮತ್ತು ಮಕ್ಕಳು ಮನೆಗೆ ಬಂದಿದ್ದರು. ಬೇಳೆ ಒಬ್ಬಟ್ಟು ಮಾಡಿದ್ನಿ. ಬೇಳೆ ಒಬ್ಬಟ್ಟದ ಆಲ್ರೆಡಿ ಡೀಟೇಲ್ ವಿಡಿಯೋ ಹಾಕಿದೆನು. ನಿಮಗೆ ನಾನು ಇದನ್ನು ವಿಡಿಯೋ ಮಾಡಾಕತ್ತಿದ್ದೆ. ನಾನು ಸಣ್ಣದಾಗಿ ಎಲ್ಲ ನಿಮಗೆ ತೋರ್ಸಾತನು. ಡೀಟೇಲ್ ಅಂತೂ ಆಲ್ರೆಡಿ ಎಲ್ಲ ವಿಡಿಯೋ ಹಾಕಿದನು. ಎಲ್ಲರೂ ನನ್ನ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗೈತಿ. ನನಗೆ ಭಾಳ ಖುಷಿ ಆಯಿತು. ಇಷ್ಟು ಲಘು ಮತ್ತು 1 ವರ್ಷ 6 ತಿಂಗಳಾಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನಾನು ಇಷ್ಟಲಾಗೂ 1,000 ಮಂದಿ ಸಬ್ಸ್ಕ್ರೈಬರ್ ಆಗ್ತಾರಂತ ಅನ್ಕೊಂಡೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ನಾನು ಸಿದ್ದಾರೂಢ ಮಠಕ್ಕೆ ಹೋಗಿದ್ನಿ. ಅಲ್ಲಿ ಹೋದಾಗ ಒಂದು ಒಳಗಡೆ ಸಿದ್ದಾರೂಢ ಅಜ್ಜಾರ್ದು ಮಲಗೋ ಕೋಣೆದೊಳಗೆ ವಿಡಿಯೋ ಮಾಡ್ಕೋಬೇಕಂತ ವಿಡಿಯೋ ಮಾಡ್ಕೊಂಡು ಅವತ್ತಿನ ದಿವಸ ನಾವು ಅನ್ನಪ್ರಸಾದ ಬರ್ಸಾಕಂತ ಹೋಗಿದ್ದು ನಾನು ನಮ್ಮ ಮನೆಯವರು. ಅವತ್ತು ನಾವು ಒಳಗಡೆಯಲ್ಲೇ ಸಿದ್ದಾರೂಢ ಅಜ್ಜಾಂದ ಒಳಗೆ ಕೋಣೆ ಇತ್ತಲ್ಲ, ಅಲ್ಲಿ ಅವರು ಮಲಗಿದ್ದು ಅವ್ರದ್ದು ಎಲ್ಲ ಅದು ವಿಡಿಯೋ ಮಾಡಿಕೊಂಡು ಅದನ್ನೊಂದು ಶಾರ್ಟ್ ವಿಡಿಯೋ ಹಾಕಿದ್ನಿ ನಾನು. ಅದಕ್ಕಂತೂ ಸಬ್ಸ್ಕ್ರೈಬರ್ ಅದೇ ವಿಡಿಯೋದಿಂದನೇ ಸಬ್ಸ್ಕ್ರೈಬರ್ ಭಾಳ ಜನ ಆಗಿದ್ದಾರೆ. ಇದಕ್ಕೋಸ್ಕರ ದೇವರಿಗೆ ನಾವು ಒಂದು ಹೂವು ಎರಿಷ್ಟ ಹೂವಿಲ್ದ್ರ ಹೂವಿನ ಪಕ್ಕಳಿ ನಮಗೆ ಸೇವೆ ಆಗ್ತೈತೆ ಅನ್ನೋದಕ್ಕೆ ನಾನಾ ಕಾರಣ. ನನಗಂತೂ ಭಾಳ ಖುಷಿ ಆಯಿತು. ಆ ವಿಡಿಯೋದಿಂದನೇ ಇಷ್ಟು ಮಂದಿ ಸಬ್ಸ್ಕ್ರೈಬರ್ ಆಗಿದಾರಲ್ಲ, ಅದು ಎಷ್ಟು ಖುಷಿ ಆಗತೈತೆ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಸಿದ್ದಾರೂಢ ಜನ ನಂಬಿದವರು ಯಾವತ್ತೂ ಕೈ ಬಿಡುವುದಿಲ್ಲ ಅಂತ ಅಂದ್ಕೊಂಡ್ರು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಆಗಿದ್ದೆನು. ಸಿದ್ದಾರೂಢ ಜನ ಜೋಳಿಗೆ ಊರಿಗೆಲ್ಲ ಹೋಳಿಗೆ, ಸಿದ್ದಾರೂಢ ಜನ ಸಾರು ಉಂಡವರೆಲ್ಲ ಪಾರ, ಈ ರೀತಿಯಾಗಿ ಶಾಸ್ತ್ರ ಹೇಳ್ತಾರು. ಅದು ನಿಜಕ್ಕೂ 100ಕ್ಕೆ 100 ಸತ್ಯವಾದ ಮಾತು. ನನ್ನ ಮಕ್ಕಳಾಗಲಿ, ನಮ್ಮ ಮನೆಯವರಾಗಲಿ, ನಮ್ಮ ಫ್ಯಾಮ್ಲಿ ಆಗಲಿ, ಮತ್ತು ನಮ್ಮ ತಂಗಿ ಆಗಲಿ, ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ನನ್ನ ತವ್ರ ಮನೆ ಫ್ಯಾಮ್ಲಿ ಆಗಲಿ, ನನ್ನ ಗಂಡನ ಮನೆ ಫ್ಯಾಮ್ಲಿ ಆಗಲಿ, ಎಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡಿದರು. ಎಲ್ಲರೂ ನಾವು ನೀಲಾ, ಬಸನಗೌಡ, ಪ್ರಕಾಶಿ, ನಾನು ಅಷ್ಟರು 10 ಜನ ಮಕ್ಕಳು. ಅಂದ್ರೆ ನಾವು 4 ಮಂದಿ ನೆಗೆನ್ ಮಕ್ಕಳು, 10 ಮಂದಿ ಮಕ್ಕಳು, ಮತ್ತು ಅಷ್ಟರು ನಮ್ಮ ಊರಿಗಿತ್ತೇರು, ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್ ಮಾಡಿರು. ನಿಂಗೆ ಇಷ್ಟು ಲಘು ಸಬ್ಸ್ಕ್ರೈಬರ್ ಆಗಿ ಇಷ್ಟು ಚಂದ ವಿಡಿಯೋ ಮಾಡ್ತೀನಿ, ನೀನು ನಿನ್ನ ಅಡುಗೆ ವಿಡಿಯೋಗಳು ನೋಡ್ರೆ ನಮಗೆ ಅಡುಗೆ ಮಾಡಿ ಉಣ್ಬೇಕಾಕೈತೆ ಅಂತಾರು. ಮತ್ತು ನಿನ್ನ ವಿಡಿಯೋಗಳು ಅಷ್ಟು ಚಂದ ಇರ್ತಾವೆ, ರೆಸಿಪಿಗಳು ಚಲೋ ಆಗಿರ್ತಾವೆ ಅಂತ ಎಲ್ಲರೂ ಹೇಳ್ತಾರು. ಅದನ್ನೆಲ್ಲ ಕೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನೇ ಖುಷಿ ವಿಷಯ ನಾ ಹಂಚ್ಕೋಬೇಕಂತ ಇದೊಂದು ಸಣ್ಣ ವಿಡಿಯೋ ಮಾಡಿದ್ನಿ. ಇವತ್ತು ನಾನು ದೇವರಿಗೆ ಆಯ್ತು ಮತ್ತು ಮನೆಯಲ್ಲಿ ಮಕ್ಕಳು ಬಂದಿದ್ರು, ಅದಕ್ಕೋಸ್ಕರ ಬೇಳೆ ಒಬ್ಬಟ್ಟು ಮಾಡಿದ್ನಿ. ಈಗ ಆಲ್ರೆಡಿ ಮೈನನ್ ಸೀಸನ್ ಸ್ಟಾರ್ಟ್ ಆಗೈತಿ. ಹಣ್ಣಿನಿಂದ ಶಿಕರ್ನಿ ಮತ್ತು ಹೋಳಿಗೆ, ಬದ್ನಿಕಾಯಿ ಎಣ್ಗಾಯಿ, ಮಡಿಕೆ ಕಾಳು ಪಲ್ಯ, ಹಿಟ್ಟಿನ ಚಕ್ಕಳಿ, ಅನ್ನ, ಚಪಾತಿ, ಈ ರೀತಿಯಾಗಿ ಎಲ್ಲ ದೇವರಿಗೆ ಸ್ವೀಟ್ ಮಾಡಿ ಮತ್ತು ನೈವೇದ್ಯ ಮಾಡಿ ನಾವು ಒಂದು ಥ್ಯಾಂಕ್ಸ್ ಹೇಳಿದ್ನಿ ದೇವರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಆದ್ರೆ ನನಗೆ ಮಾತ್ರ ನೀವೆಲ್ಲರೂ ಅನ್ಕೋಬೋದು ಯಾವಕ್ಕೆ ಇವಳು ದಿನ ನೈವೇದ್ಯ ದೇವ್ರಿಗೆ ವಿಡಿಯೋ ಮಾಡಿ ಹಾಕ್ತಾಳಂತ ನಾನು ನೈವೇದ್ಯ ಮಾಡುವಾಗ ಪ್ರತಿಯೊಂದು ವಿಡಿಯೋನು ಮಾಡಿದಾಗ ಈ ರೆಸಿಪಿ ನಂದು ಚಲೋ ಆಗಲಿ ಮತ್ತು ನಾನು ಈ ರೆಸಿಪಿಯಿಂದ ನನಗೆ ಎಲ್ಲರೂ ಸಬ್ಸ್ಕ್ರೈಬರ್ ಹೆಚ್ಚಾಗಲಿ ಅಂತ ಬೇಡ್ಕೊಂಡು ದೇವರಿಗೆ ಒಂದು ನೈವೇದ್ಯ ಹಾಕಿರ್ತಾನೆ. ನಾನು ನೈವೇದ್ಯ ಮಾಡಿರ್ತೇನೆ. ನನಗೆ ಇದ್ರ ನೈವೇದ್ಯ ಮಾಡಿದ್ರಿಂದನೂ ಮತ್ತು ಎಲ್ಲರ ಮುಂದೆ ಪೂಜಾದು ವಿಡಿಯೋ ಹಂಚ್ಕೊಂಡಿರಿಂದನೂ ನನಗೆ ಎಲ್ಲರೂ ಪೂಜಾ ಚಲೋ ಮಾಡ್ತೀವಿ ಅಂತ ಅಂತಾರು. ಇದೊಂದು ಒಬ್ಬೊಬ್ರೇನು ಇವಳೇನು ಪೂಜಾ ವಿಡಿಯೋ ಹಾಕ್ತಾಳೋ ದಿವಸ ಅಂತ ಒಬ್ಬೊಬ್ರು ಹಂಗೂ ಅನ್ಕೋತಾರು. ಇರಲಿ, ನಮ್ಮ ಮನಸ್ಸಿಗೆ ಹೆಂಗೆ ಅನ್ನಿಸ್ತೈತಲ್ಲ ಅದನ್ನು ನಾವು ಹಂಚ್ಕೋತೇವೆ. ಈ ರೀತಿಯಾಗಿ ನಾನು ಎಲ್ಲ ದೇವರಿಗೆ ಆಗಲಿ ಮತ್ತು ಮಕ್ಕಳಿಗೆ ಈ ರೀತಿಯಾಗಿ ನೈವೇದ್ಯ ಮಾಡಿ ಅಡುಗೆ ಮಾಡಿ ಊಟ ಮಾಡಿದ್ದು. ಅದಕ್ಕೋಸ್ಕರ ನಿಮ್ಮೊಂದಿಗೆ ಇದನ್ನೊಂದು ಸಣ್ಣದು ವಿಡಿಯೋ ಹಚ್ಕೊಂಡನು. ಇದೇ ರೀತಿ ಎಲ್ಲರೂ ಇನ್ನೂ ಹೆಚ್ಚು ನನ್ನ ವಿಡಿಯೋಗಳು ನೋಡಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದರಂತೂ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನ ಹೇಳ್ತಾನು. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ನ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.